KCN में आपका स्वागत है। मैं किंग हमीद। ಶ್ರೀಮತಿ ರಾಜೇಶ್ವರಿ ಅವರ ಹುಟ್ಟುಹಬ್ಬನ ಅತ್ಯಂತ ಸಂತೋಷದಿಂದ ಅವರಿಗೆ ಶುಭಾಶಯಗಳನ್ನ ಕೋರಿ ಇವತ್ತು ಆಚರಿಸಲಾಗಿದೆ. ರಾಜಕೀಯವಾಗಿ ಮತ್ತು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಅವ್ರದ್ದೇ ಆದಂತಹ ಕೊಡುಗೆಯನ್ನ ಈ ಸಮಾಜಕ್ಕೆ ಕೊಡ್ತಾ ಅವರಿಗೆ ನಿರ್ವಹಿಸುವಂತಹ ಕೊಟ್ಟಂತ ಎಲ್ಲ ಕಾರ್ಯಗಳು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಎಲ್ಲರನ್ನ ಜೊತೆಗೂಡಿಸಿ ಅವರು ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡುವಂಥ ಅವಕಾಶಗಳು ಮಾಡಿಕೊಳ್ಳಿ, ಅವರ ಸೇವೆ ಮಾಡುವಂಥ ಹುಮ್ಮಸ್ಸು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತಾ ಅವರಿಗೆ ವಿಶೇಷವಾದಂಥ ಈ ದಿನ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಈ ದಿನ ನಮ್ಮ 37ನೇ ವಾರ್ಡ್ ನಮ್ಮ ನರಸಿಂಹರಾಜ ಕ್ಷೇತ್ರ ಹಾಗೂ ಚಾಮರಾಜ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕಿಯಾದಂತಹ ರಾಜೇಶ್ವರಿಯವರ ಹುಟ್ಟುಹಬ್ಬ ಸುದಿನ. ಈ ದಿನದಂದು ನಮ್ಮ ರಾಜೇಶ್ವರಿ ಅವರಿಗೆ ನಮ್ಮ ನರಸಿಂಹರಾಜ ಕ್ಷೇತ್ರದ ಪರವಾಗಿ ಹಾಗೂ ಚಾಮರಾಜ ಕ್ಷೇತ್ರದ ಪರವಾಗಿ ನಾನು ಅವರ ಹುಟ್ಟುಹಬ್ಬದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರು ಯಾವಾಗಲೂ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ. ಅದರಲ್ಲೂ ನಮ್ಮ ಸೌಕಾರ್ ಚೆನ್ನಯ್ಯ ಬ್ಲಾಕ್ನ 37ನೇ ವಾರ್ಡಿನಲ್ಲಿ ಅವರು ಕಂಟಿನ್ಯೂಸ್ ಆಗಿ ಸುಮಾರು ವರ್ಷಗಳಿಂದ ಅವ್ರ ತಾಯಿಯವರು ಕೂಡ ಕಾರ್ಪೊರೇಟರ್ ಆಗಿದ್ದರು. ಅವರ ಒಡನಾಟ ಅವ್ರ ತಾಯಿಯವರಿಂದ, ಅವ್ರ ತಾಯಿಯವರು ಕಾರ್ಪೊರೇಟರ್ ಆಗಿದ್ದಂತಹ ಸಮಯದಲ್ಲಿ ಮಾನ್ಯ ಅಜಿತ್ ಸೇಠ್ ಸಾಹೇಬರು ನಮ್ಮ ಕ್ಷೇತ್ರದ ಶಾಸಕರಾಗಿದ್ದರು. ಅಂದಿನಿಂದ ಇಂದಿನವರೆಗೂ ಕೂಡ ಅವರ ಬಾಂಧವ್ಯ ಆಗಿದೆ, ಕೌಟುಂಬಿಕ ಬಾಂಧವ್ಯವಾಗಿರುತ್ತೆ. ಅದರಲ್ಲೂ ಹೆಚ್ಚಾಗಿ ರಾಜಕೀಯ ಮನೆತನದಿಂದ ಬಂದಂಥವರಾಗಿದ್ದು ಸಮಾಜದಲ್ಲಿ ಸಾಕಷ್ಟು ಸಮಾಜ ಸೇವೆ ಮಾಡಬೇಕು ಅನ್ನೋ ಮನಸ್ಸನ್ನು ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ದೇವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಒದಗಿಸಿ ಸಮಾಜದಲ್ಲಿ ಸೇವೆ ಮಾಡುವಂಥ ಅವಕಾಶ ಕಲ್ಪಿಸಿಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಮೊದಲನೆಯದಾಗಿ ನಾನು ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ನಮ್ಮ MLA ಅವರಾದ ತನ್ವೀರ್ ಸೇಠ್ ಅವರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಮಂಜುನಾಥ್ ಅಣ್ಣ ಅವರು ಎಲ್ಲರೂ ನನಗೆ ಮತ್ತೆ ನಮ್ಮ ವಾರ್ಡಿನ ಪ್ರತಿಯೊಬ್ಬರೂ ಮನೆಗಳಿಂದನೂ ತಮ್ಮ
ಪ್ರೀತಿಯಿಂದ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ದೇವರಾಜಣ್ಣ ಇರ್ಬೋದು, ಶಾಂತಕುಮಾರಿ ಮೇಡಮ್, ಶ್ರೀಕಂಠಯ್ಯ ಸರ್, ಪ್ರತಿಯೊಬ್ಬರು ಬಂದಿದ್ದಾರೆ. ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಈ ಸಂದರ್ಭದಲ್ಲಿ. ಅವರೆಲ್ಲ ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಇದ್ರೆ ನಾನು ಮುಂದಿನ ದಿನದಲ್ಲಿ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ಎಲ್ಲರ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನನಗೆ ನಂಬಿಕೆ ಇದೆ. ಆಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ರಾಜಕೀಯ ಜೀವನ ನಮ್ಮ ಹುಟ್ಟದಾಗಿಂದನೂ ರಾಜಕೀಯದಿಂದನೇ ಬಂದಿದ್ದವರು. ನಮ್ಮ ತಾಯಿಯವರು ಕಾರ್ಪೊರೇಟರ್ ಆಗಿದ್ದವರು. ಆ ಒಂದು ಬೆಳವಣಿಗೆಯಲ್ಲೇ ಬಂದಿರೋಂಥ ಫ್ಯಾಮಿಲಿ ಆಗಿರೋದ್ರಿಂದ ಮುಂದಿನ ದಿನದಲ್ಲೂ ನಾವು ರಾಜಕೀಯವಾಗಿ ಮುಂದುವರಿತೀವಿ ಅಂತ ಒಂದು ಆಶ್ವಾಸನೆ ಇದೆ. Sorry, she is also she is Rajeshwari, but then we call her Sujata since she is our childhood friend. May God give you success every step of your life. Okay, thank you. ನಮ್ಮ ಮೊಹಲ್ಲಾದ ಜೊತೆಗೆ ನನ್ನ ಮತದಾರರಾದಂಥ ರಾಜೇಶ್ವರಿ ಅವ್ರದ್ದು ಹುಟ್ಟಿದ ಹಬ್ಬ ಇದೆ. ಜೊತೆಗೆ ನಮ್ಮ ವಾರ್ಡಲ್ಲಿ ಕೂಡ ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ MLA ಅವರ ಗ್ರ್ಯಾಂಟ್ಸ್ ಏನಿದೆ ಅದ್ರ ಜೊತೆಗೆ ಈಗ ಕಾರ್ಪೊರೇಟರ್ ಇಲ್ಲದೆ ಇರೋದ್ರಿಂದ ಅವ್ರ ಜೊತೆಗೂಡಿ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ರಾಜಕೀಯವಾಗಿ ಅವರ ಏಳಿಗೆಗೆ ಅಯ್ಯಪ್ಪ ಸ್ವಾಮಿ ಅವ್ರಿಗೆ ಆಯಸ್ಸು, ಆರೋಗ್ಯ, ಸಂತೋಷ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಅಯ್ಯಪ್ಪ ಸ್ವಾಮಿನೇ ಬೇಡ್ಕೊತೀನಿ. ಅದಕ್ಕಾಗಿ ನಾವಿಬ್ರು ಅವರ ಸಹೃದಯಕ್ಕೆ ಸಂತೋಷ ಪಟ್ಕೊಂಡು ಅವ್ರು ಹುಟ್ಟಿದ ಆಚರಣೆಗೆ ನಾವು ಕೂಡ ಸಂತೋಷವಾಗಿ ಬಂದಿದ್ದೇವೆ. ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಸದಾಕಾಲ ಸಂತೋಷವಾಗಿಡ್ಲಿ ಅನ್ನೋದೇ ನಮ್ಮ ಆಶಯ. ಅವ್ರ ಹುಟ್ಟಿದ ಹಬ್ಬಕ್ಕೆ ಮತ್ತೊಮ್ಮೆ ನಿಮ್ಮ ಶುಭಾಶಯಗಳನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಸ್ಥಾನಮಾನ ಕೊಟ್ಟು ಪ್ರಜಾಸೇವೆ ಮಾಡೋಕ್ಕೊಂದು ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮಾಜಿ ಅಧ್ಯಕ್ಷರು, ಸಿಟಿ ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ರಾಜೇಶ್ವರಿ ಮೇಡಮ್ ಅವ್ರದ್ದು ಬರ್ತ್ಡೇನ ನಾವು ಇವತ್ತು ನಮ್ಮ 37ನೇ ವಾರ್ಡು ಗಿರಿಯಾಪಳ್ಳಿ, ವಿದ್ಯಾನಗರ, ಗುರುರಾಜ ಬಡಾವಣೆ ಎಲ್ಲರೂ ಸೇರಿ ಅವ್ರ ಮನೆ ಹತ್ರ ಸರಿ ಸಿಂಪಲ್ ಆಗಿ ಹಮ್ಮಿಕೊಂಡಿದೀವಿ. ನೆಕ್ಸ್ಟ್ ಮೈಸೂರು ಮಹಾನಗರ ಪಾಲಿಕೆಯಿಂದ ಅವ್ರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಕ್ಕಿ ಅವರು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಗರ ಪಾಲಿಕಾ ಸದಸ್ಯರಾಗಿ ಇನ್ನು ಜೋರಾಗಿ ಇಡೀ ವಾರ್ಡ್ ತುಂಬಾ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಇಡೀ 37ನೇ ವಾರ್ಡ್ ಪರವಾಗಿ ಎಲ್ಲರಿಗೂ ರಾಜೇಶ್ವರಿ ಮೇಡಮ್ ಅವ್ರಿಗೆ ಹುಟ್ಟಿದ ಹಬ್ಬವನ್ನು ಶುಭಾಶಯ ಕೋರ್ತಾ ಇದೀವಿ. ರಾಜೇಶ್ವರಿ ಅವರು ಕಳೆದ ನನ್ಗೆ 25 ವರ್ಷದಿಂದ ಒಂದು ಒಳ್ಳೆ ಫ್ರೆಂಡ್. ಅವ್ರಿಗೆ ಯಾವತ್ತು ನಾವು ಒಂದು ವೆಲ್ ವಿಶರ್ಸ್ ಇವತ್ತು ವಿಶ್ ಮಾಡಕ್ ಬಂದಿದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಮೊದಲನೇದಾಗಿ ಆಯುಷು ಆರೋಗ್ಯ ಕೊಟ್ಟು ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಂದ್ರೆ ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕು. ಅವ್ರಿಗೆ ಮೊದಲನೇದಾಗಿ ಅದನ್ನ ಹಾರೈಸ್ತೀನಿ ನಾನು. ಅವ್ರ ಹುಟ್ಟುಹಬ್ಬದ ಆಯುಷು ಮತ್ತೆ ಆರೋಗ್ಯ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಕರುಣಿಸಿ ಅಂತ. ಅವ್ರಿಗೆ ರಾಜಕೀಯವಾಗಿ ಇನ್ನೂ ಉನ್ನತ ಸ್ಥಾನದಲ್ಲಿ ಬರಲಿ ಅಂತ. ಅವರು ಬ್ಯಾಂಕ್ ಡೈರೆಕ್ಟರ್ ಆಗಿದ್ರು, ಅಲ್ಲಿ ಚೇರ್ಮನ್ ಆಗಿದ್ರು. ಪ್ರತಿಯೊಂದು ಹಂತದಲ್ಲೂ ಹಂತವಾಗಿ ಮೇಲ್ ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ನಗರ ಪಾಲಿಕೆ ಸದಸ್ಯರಾಗಬೇಕು ಅಂತ ಅವ್ರ ಬಹುದು ದೊಡ್ಡ ಕನಸು ಅವ್ರದ್ದು. ಅದು ಸಹ ಆಗ್ಲಿ ಅಂತ ಹಾರೈಸ್ತೀನಿ. ತಮ್ಮೆಲ್ಲರ ಪೊಲಿಟಿಕ್ಸ್ ನೆಲ್ಲ ನಾವ್ ಹೆಂಗ್ ಯೂಸ್ ಮಾಡ್ಕತೀವಿ, ಯೂಟಿಲೈಸ್ ಮಾಡ್ಕತೀವಿ. ನಾವ್ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ನಾವು ನಡೆಸಬಲ್ಲೋ ಅಂತ, ನಾವ್ ಮನೇನು ನಡೆಸ್ತೀವಿ, ಹೊರಗಡೆನೂ ನಡೆಸಬಲ್ಲೋ ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ನಾವ್ ಯಾರ ಮೇಲೂ ಡಿಪೆಂಡ್ ಆಗಿ ನಾವ್ ನಡೆಸಲ್ಲ. ಆಡಳಿತನ ನಾವು ಇಂಡಿಪೆಂಡೆಂಟ್ ಆಗಿ ನಡೆಸ್ತೀವಿ ಅಂತ ನಾನು ಸಹ ಪ್ರೂವ್ ಮಾಡಿದೀನಿ. ರಾಜೇಶ್ವರಿ ಮೇಡಮ್ ಪ್ರೂವ್ ಮಾಡೋದವ್ರೆ. ಏನು ಇಲ್ಲಿ ವುಮೆನ್ ಪವರ್ ಅಂತಲ್ಲ, ಎಲ್ಲಾ ಜೊತೆ ಹೊಂದಾಣಿಕೆ ಆದ್ರೆ ಮಾತ್ರ ಯಾವುದೇ ವುಮೆನ್ಸ್ ಆಗ್ಲಿ ಮೆನ್ಸ್ ಆಗ್ಲಿ, ನೀವು ರಾಜಕೀಯ ಆಗ್ಲಿ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಹೊಂದಾಣಿಕೆ ಆಗಿ ಮಾಡಿದ್ರೆ ಮಾತ್ರ ಒಂದು ಪವರ್, ಒಂದು ಸಕ್ಸಸ್ ಆಗೋದು. ನೀವು ಯಾವತ್ತೂ ಒಂದು ಲೀಡರ್ ಆಗಿರ್ಬೇಕು. ಡಿಕ್ಟೇಟರ್ ಆದ್ರೆ ನಾವ್ ಯಾವತ್ತೂ ಸಕ್ಸೀಡ್ ಆಗಕ್ಕಾಗಲ್ಲ. ಆದ್ರೂ ಕೂಡ ಅವರು ತುಂಬಾ ಫೇಮಸ್ ಆಗಿರೋದು ಅವ್ರ ಪರೋಪಕಾರದಿಂದ. ಆಲ್ಮೋಸ್ಟ್ ಆಲ್ ಇಲ್ಲಿ ಸುತ್ತಮುತ್ತ ಇಲ್ಲಿ ಅವರು ಪಾಪ್ಯುಲಾರಿಟಿ ಹೇಗಿದೆ ಅಂದ್ರೆ ಇಲ್ಲಿ ಬಂದಿರೋ ಜನ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ದೇವರು ಈ ಹುಟ್ಟಿದ ಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಜನ ಸೇವೆ ಮಾಡೋಂಗೆ ಅನುಕೂಲ ಮಾಡ್ಕೊಡ್ಲಿ ಅಂತ ಕೇಳ್ಕೊಂತೀವಿ. ಸರ್ವಮಂಗಳ ಅಂತ ನೈಬರ್, ನನ್ಗೂ ಅವರಿಂದ ಹೆಲ್ಪ್ ಆಗಿದೆ. ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರ 52ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಗುರುರಾಜ ಲೇಔಟ್ ಹಾಗೂ ರಾಘವೇಂದ್ರ ನಗರದ ಅವರ ಅಭಿಮಾನ ಸಂಘದ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡಬೇಕು ಅಂತ ನಾವು ಕೇಳ್ಕೊಳ್ಳುತ್ತಾ,
ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ನಮ್ಮ ಸ್ನೇಹ ಬಳಗಲ್ವಾ ಸ್ನೇಹಿತರ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವ್ರಿಗೂ ಸಹ ಈ ಮೇಡಮ್ ಅವರ ಹುಟ್ಟುಹಬ್ಬದ ಶುಭಾಶಯ ಪ್ರಯುಕ್ತವಾಗಿ ಅವರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮತ್ತೆ ಇದೇ ರೀತಿ ಅವರು ಸಾಮಾಜಿಕವಾಗಿ ಮತ್ತೆ ಜನಸೇವೆ ಮಾಡಕ್ಕೆ ಒಂದು ಅವರ ತನು ಮನ ಧನದಿಂದ ಅವರು ಪರಿಶ್ರಮದಿಂದ ನನಗೆ ಗೊತ್ತಿರುವ ಹಾಗೆ ಆಲೆ ಒಂದು 20-25 ವರ್ಷದಿಂದನೂ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ. ನಿರಂತರವಾಗಿ ಇದೇ ರೀತಿ ಇನ್ನು ಮುಂದೆ ಹೆಚ್ಚಿನ ಅವರಿಗೆ ಒಂದು ಜನಸೇವೆ ಮಾಡಕ್ಕೆ ಅವಕಾಶವನ್ನು ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಅನುಗ್ರಹ ಮಾಡಲಿ ಮತ್ತು ಒಂದು ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ಳುತ್ತಾ ಈಗ ಇಷ್ಟು ಮಾತಾಡೋ ನಾವು ನೆಕ್ಸ್ಟ್ ಅವರ ಈಗ ನಮ್ಮ ಈ ಮುಂದೆ ಬರುವಂತ ಕಾರ್ಪೊರೇಟ್ ಎಲೆಕ್ಷನ್ ನಲ್ಲಿ ಆ ಮೇಡಮ್ ಅವ್ರನ್ನೇ ನಾವು ಈ ಒಂದು ಅಭ್ಯರ್ಥಿಯಾಗಿ ನೇಮಕ ಮಾಡಿಕೊಂಡು ಅವರಿಗೆ ನಮ್ಮ ಎಲ್ಲಾ ಇದರಿಂದ ನಮ್ಮ ಈ ವಾರ್ಡ್ 37ನೇ ವಾರ್ಡಿನ ಪ್ರಯುಕ್ತ ಎಲ್ಲಾ ಜನಗಳು ಅವರಿಗೆ ಸಹಕರಿಸಿ ಅವ್ರನ್ನ ಗೆಲ್ಲಿಸ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಜನಸೇವೆ ಮಾಡಕ್ಕೆ ಅವರಿಗೆ ಹೆಚ್ಚಿನ ಒಂದು ಆಯುಷು ಆರೋಗ್ಯವನ್ನು ತಾಯಿ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಕೇಳ್ಕೊತಾ. ಗಾಂಧಿ ಸ್ಕೋರ್ ಕೋಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಶ್ವರಿ ಮೇಡಮ್ ಅವ್ರದ್ದು ಹುಟ್ಟುಹಬ್ಬ ಇವತ್ತು. 1000 ಜನ ಬಂದು ಇವತ್ತು ಸೇರಿದ್ದಾರೆ. ನಮ್ಮ ಮೇಡಮ್ ಅವರು ಮುಂದಿನ ಕಾರ್ಪೊರೇಟರ್ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಎಲ್ಲರದು. 37ನೇ ವಾರ್ಡ್ದು. ಅದರಿಂದ ಪ್ರತಿಯೊಂದು ಅಭಿಮಾನಿಗಳು ಇವತ್ತು ಕಾರ್ಪೊರೇಟರ್ ಆಗಿಲ್ಲದೆ ಮುಂಚೆನೆ ಅಭಿಮಾನದಿಂದ ಬಂದಿರೋಂಥ ಜನಗಳು ಇವತ್ತು ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ನಮಗೆ ಈ ಸಂತೋಷದಿಂದ ಪ್ರತಿಯೊಬ್ಬರು ಇಲ್ಲಿ ಆಚರಣೆ ನಡೀತಾ ಇದೆ. ನಾವು ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳಿಂದ ನಮ್ಮ ಬಂದ್ರಪ್ಪ ಟೀಮ್ ಅರ್ಜುನ್ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ಕೊಂಡಿದ್ದೀವಿ. ವಿದ್ಯಾನಗರದಲ್ಲಿ ನಮ್ಮದು ಮನೆ ಬರೋದು. ಇವಾಗ ಇಲ್ಲಿ ಹುಟ್ಟುಹಬ್ಬದಕ್ಕೂ ಆಗುವ ಶುಭಾಶಯ ಕೋರೋಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಎಲ್ಲರೂ. ಈ ದಿನ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಶ್ರೀಮತಿ ಪಿ ರಾಜೇಶ್ವರಿ ಅವರ ಹುಟ್ಟುಹಬ್ಬವನ್ನು ನಮ್ಮ ಸ್ನೇಹಿತರ ಬಳಗ ಹಾಗೂ ಪಿ ರಾಜೇಶ್ವರಿ ಅಭಿಮಾನಿ ಬಳಗದಿಂದ ಹಾಗೂ ವಿದ್ಯಾನಗರ, ರಾಘವೇಂದ್ರ ನಗರ ಹಾಗೂ ಗಿರಿಯಾಬೈಪಾಳ್ಯ ಹಾಗೂ ಗುರುರಾಜ ಬಡಾವಣೆ ಎಲ್ಲ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಈ ದಿನ ಬಂದು ಶ್ರೀಮತಿ ಪಿ ರಾಜೇಶ್ವರಿ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಶ್ರೀಮತಿ ರಾಜೇಶ್ವರಿ ಅವರಿಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಚುನಾವಣೆಯಲ್ಲಿ ಗೆದ್ದು ಮೈಸೂರಿನ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಲಿ ಅಂತ ನಮ್ಮ ಎಲ್ಲ ಸ್ನೇಹಿತರ ಬಳಗದ ವತಿಯಿಂದ ನಾನು ಶ್ರೀ ಚಾಮುಂಡೇಶ್ವರಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆರೋಗ್ಯ, ಐಶ್ವರ್ಯ ಹಾಗೂ ಮುಂದಿನ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಸಂಪೂರ್ಣವಾಗಿ ಎಲ್ಲ ನೀವೇ ನೋಡ್ತಿದ್ದಾರೆ. ಎಲ್ಲರೂ ಇಡೀ ವಾರ್ಡಿನ ಎಲ್ಲ ಯುವಕರು ಹಾಗೂ ಹಿರಿಯರು ಹಾಗೂ ಮತದಾರರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ಮುಂದಿನ ದಿನದಲ್ಲಿ ಅವರಿಗೆ ಇದೇ ರೀತಿ ಆಶೀರ್ವಾದ ಕಂಟಿನ್ಯೂ ಇರ್ತದೆ. ಹಾಗೂ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಬಾರಿ ಜಯಬೇರಿ ಆಗ್ತೇ ಆಗ್ತಾರೆ ಅಂತ ವಿಶ್ವಾಸ ಇದೆ. ಬಡವರಿಗೆ ತುಂಬಾ ಸ್ಪಂದಿಸ್ತಾರೆ. ಯಾರು ಜಾತಿ ಭೇದ ಅಂತೂ ನೋಡೋದಿಲ್ಲ. ಎಲ್ರು ಒಳ್ಳೆ ರೀತಿ ಒಂದೇ ಸಮಾನವಾಗಿ ನೋಡ್ತಾರೆ. ಅವ್ರಿಗೆ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಕೊಟ್ಟು ಇನ್ನು ಅವ್ರಿಗೆ ಒಳ್ಳೆ ಎತ್ತರವಾಗಿ ಬೆಳೆಸಲಿ ಅಂತ ನಮ್ಮ ಹಾರೈಕೆ. ಮೇಡಮ್ನ ಆಗಿನಿಂದ ನೋಡ್ಕೊಂಡು ಬಂದಿದ್ದೀನಿ. ಅವರು ಎಲ್ಲರನ್ನೂ ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರನ್ನೂ ಒಂದು ರೀತಿ ಮಾತಾಡೋದೇ ಮುಂಚೆಂದ ಇವತ್ತು ಇವರ ಹುಟ್ಟುಹಬ್ಬಕ್ಕೆ ಬಂದಿದ್ದೀವಿ ಅಂದ್ರೆ ಏನೋ ಒಂಥರ ಖುಷಿ ಆಯ್ತು. ಅವರು ಲೀಲಾ ಮೇಡಮ್ ಹೇಳಿದ್ರು ರಾಜೇಶ್ವರಿ ಮೇಡಮ್ ಬರ್ತ್ಡೇ ಬನ್ನಿ ಅಂತ. ಅವಾಗ ಹೌದಾ ಅಂದ್ಬಿಟ್ಟು ನನಗೊಂಥರ ತುಂಬಾ ಖುಷಿ ಆಯ್ತು. ನಿಜ ಮೇಡಮ್ ಬಗ್ಗೆ 1 more happy returns ಬರ್ತ್ಡೇ ಮೇಡಮ್. ತಾಯಿ ಚಾಮುಂಡೇಶ್ವರಿ ಅಮ್ಮ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮನ್ನ ಕಾಪಾಡ್ಲಿ ಅಂತ, ನಿಮ್ಮ ಕುಟುಂಬದವ್ರನ್ನ ಕಾಪಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಬಡವರ ಸೇವೆಗಾಗಿ ನೀವು ಮೀಸಲಾಗಿ ಇರ್ಲಿ ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ರಾಜೇಶ್ವರಿ ಮೇಡಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವರು ಕೋಆಪರೇಟಿವ್ ಸೊಸೈಟಿಯಿಂದ ನೋಡ್ತಾ ಇದ್ದೀನಿ. ದೂರದ ಸಂಬಂಧಿ ಆಗಿದ್ದಾರೆ. ಒಳ್ಳೆ ಜನ ಸೇವೆ ಮಾಡ್ತಾ ಇದ್ದಾರೆ. ಉಚಿತ ಆರೋಗ್ಯ ಶಿಬಿರ ಎಲ್ಲ ನಡೆಸ್ಕೊತಾ ಬರ್ತಾ ಇದ್ದಾರೆ. ಒಂದು ಕವನದ ಇದು, ಸ್ನೇಹ ಎಂಬುದು ತಿಳಿ ನೀರಿನ ಕೊಳವಿದ್ದಂತೆ, ಸ್ನೇಹ ಎಂಬುದು ತಿಳಿ ನೀರಿನ ಕೊಳವಿದ್ದಂತೆ, ಅದನ್ನು ಪಾಚಿ ಕಟ್ಟಿಕೊಳ್ಳದಂತೆ ನೋಡಿಕೊಳ್ಳುವುದು ನಿಮ್ಮಯ್ಯ ಕರ್ತವ್ಯ. ಅದನ್ನು ಪಾಚಿ ಕಟ್ಟಿಕೊಳ್ಳದಂತೆ ನೋಡಿಕೊಳ್ಳುವುದು ನಿಮ್ಮಯ್ಯ ಕರ್ತವ್ಯ. ಕರ್ನಾಟಕ ಯುವ ಸೇನಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಅರುಣ್. ಇವತ್ತು ನಮ್ಮ ರಾಜೇಶ್ವರಿ ಮೇಡಮ್ ಅವ್ರದ್ದು ಹುಟ್ಟುಹಬ್ಬ ಇರೋದ್ರಿಂದ ಅಂಗವಾಗಿ ನಮ್ಮ ಇಡೀ ಸಂಘಟನೆ ಕೂಡ 37ನೇ ವಾರ್ಡ್ ನಂಬರ್ ಕರ್ನಾಟಕ ಯುವ ಸೇನಾ ವೇದಿಕೆ ಈ ಸಂಘಟನೆ ರಾಜೇಶ್ವರಿ ಮೇಡಮ್ಗೆ ಸದಾಕಾಲ ಬೆಂಬಲ ನೀಡ್ತೀವಿ.
ಮತ್ತು ಇಲ್ಲಿರೋ ವಾರ್ಡ್ ವೈಸ್ ಎಷ್ಟು ಜನ ಬಂದಿದ್ದಾರೆ ಇವತ್ತು ನಾನು ಕೂಡ ನೋಡಿದೆ. ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ರಾಜೇಶ್ವರಿ ಆಶೀರ್ವಾದ ಮಾಡ್ತಿದ್ರು. ತಾಯಿ ಚಾಮುಂಡೇಶ್ವರಿ 100 ವರ್ಷ ಕಾಲ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಅವ್ರ ಕುಟುಂಬಕ್ಕೆ ಜನಸೇವೆ ಮಾಡಲಿ ಅನ್ನೋದು ನಾನು ಹಾರೈಸ್ತೇನೆ. ನಮಸ್ತೆ, ನಾನು ಭವ್ಯ ಅಂತ ಕರ್ನಾಟಕ ಯುವ ಸೇನಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. 37ನೇ ವಾರ್ಡ್ ನಂಬರ್ ರಾಜೇಶ್ವರಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಶುಭ ಕೊಡ್ತೀನಿ.